ನೀಟ್ ಪ್ರತಿಭಟನೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಭಾಗಿಯಾಗಿದ್ವು, ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು, ವಿದ್ಯಾರ್ಥಿಗಳ ಪೋಷಕರು ಭಾಗಿಯಾಗಿದ್ದರು, ಜೊತೆಗೆ ವಿದ್ಯಾರ್ಥಿಗಳ ಬೆಂಬಲಾರ್ಥವಾಗಿ ಅನೇಕ ತಾರೆಗಳು ಕೂಡ ಭಾಗಿಯಾದವು. ಕೇವಲ ಇಷ್ಟು ಜನ ಮಾತ್ರವಲ್ಲದೆ ನೀಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಭಯೋತ್ಪಾದಕರು ಕೂಡ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ನೀಟ್ ಪ್ರತಿಭಟನೆಯ ಸೋಗಿನಲ್ಲಿ ಭಯೋತ್ಪಾದಕರು ಭಾಗಿಯಾಗಿದ್ದರು. ಅಂಥ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಲಾಗಿದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಯೋತ್ಪಾದಕರು ಹೋರಾಟಗಾರರ ಸೋಗಿನಲ್ಲಿದ್ದರು. ಪಾಕಿಸ್ತಾನದ 9 ISI ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಈ ಭಯೋತ್ಪಾದಕ ಜಾಲವನ್ನು ಭೇದಿಸಿದ್ದಾರೆ. ISIನ ಪಿತೂರಿಯನ್ನು ವಿಫಲಗೊಳಿಸಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಪಿತೂರಿಗ ವಿಫಲವಾಗಿದೆ. ISI ಆದೇಶದ ಮೇರೆಗೆ ದೇಶದಲ್ಲಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿಕೊಳ್ಳಲಾಗಿತ್ತು. ದಾಳಿಗೆ ಯೋಜಿಸಿದ ಆರೋಪದ ಮೇಲೆ 9 ಜನರನ್ನು ಬಂಧನಕ್ಕೊಳಪಡಿಸಲಾಗಿದೆ. ಅಮೃತ್ಸರ ಪೊಲೀಸರಿಂದ 2 ವಿಭಿನ್ನ ಗ್ಯಾಂಗ್ಗಳ 9 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಬಂಧಿತರಲ್ಲಿ 4 ಅಪ್ರಾಪ್ತರಿದ್ದಾರೆ ಅನ್ನೋದು ಬಹಳ ಗಮನಾರ್ಹ. ಇಲ್ಲಿ ಅಪ್ರಾಪ್ತರನ್ನು ಹೇಗೆ ದಿಕ್ಕು ತಪ್ಪಿಸ್ತಾರೆ, ಅಪ್ರಾಪ್ತರೇ ಯಾಕೆ ಬಂದಿದ್ದರು ಅಂತ ಹೇಳಿದ್ರೆ, ಇಲ್ಲಿರುವಂಥವರು ಬಹುತೇಕರು ವಿದ್ಯಾರ್ಥಿಗಳಾಗಿದ್ದರು, ವಿದ್ಯಾರ್ಥಿಗಳ ಪೋಷಕರಿದ್ದರು. ಅಪ್ರಾಪ್ತರು ಬಂದರೆ ಅವರನ್ನೂ ಕೂಡ ವಿದ್ಯಾರ್ಥಿಗಳು ಅನ್ನುವ ರೀತಿಯಲ್ಲಿ ಭಾವಿಸಬಹುದು, ಅವರನ್ನು ದಿಕ್ಕು ತಪ್ಪಿಸಬಹುದು, ನಮ್ಮ ದೇಶವನ್ನು ಪೊಲೀಸರನ್ನು ದಿಕ್ಕು ತಪ್ಪಿಸಬಹುದು ಅಂತ ಹೇಳಿ ಅವರು ಯೋಜನೆಯನ್ನು ಮಾಡಿಕೊಂಡಿದ್ದರು. ಬಟ್ ಅವರು ಎಷ್ಟೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಭಾರತದ ಪೊಲೀಸರನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆ ಜಾಲವನ್ನು ಭೇದಿಸುವಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶಂಕಿತರಿಂದ ಪೆಟ್ರೋಲ್ ಬಾಂಬ್ಗಳು, ಪಿಸ್ತೂಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಲೈಟರ್ಗಳನ್ನು, ಇತರ ಅನುಮಾನಾಸ್ಪದ ಸ್ಫೋಟಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ತನಿಖೆಯ ಸಮಯದಲ್ಲಿ ಆಘಾತಕಾರಿ ವಿಷಯಗಳು ಬೆಳಕಿಗೆ ಬಂದಿದ್ದಾವೆ. ಈ ಹಿಂದೆ BJP ಹೇಳ್ತಾ ಬಂದಿತ್ತು, ಪ್ರತಿಭಟನೆಯ ಸೋಗಿನಲ್ಲಿ ಅನೇಕರು ಭಾಗವಹಿಸಿದ್ದಾರೆ, ಅಲ್ಲಿರುವ 100ಕ್ಕೆ 100 ಕೂಡ ನೈಜ ಪ್ರತಿಭಟನಾಕಾರರಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಪಿತೂರಿ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಈಗ ಅವರ ಊಹೆ, ಆರೋಪ ಸತ್ಯವಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ 9 ಜನ ಭಯೋತ್ಪಾದಕರು ಅರೆಸ್ಟ್ ಆಗಿದ್ದಾರೆ. ತನಿಖೆಯ ಸಮಯದಲ್ಲೂ ಕೂಡ ಅನೇಕ ಶಾಕಿಂಗ್ ವಿಷಯಗಳು ಬೆಳಕಿಗೆ ಬಂದಿದ್ದಾವೆ. ಈ ಜಾಲದ ಬೇರುಗಳು ದೆಹಲಿಯ ಜಂತರ್ ಮಂತರ್ವರೆಗೆ ವಿಸ್ತರಿಸಿದೆ ಅಂದರೆ ಖಂಡಿತ ಇದು ಬಹಳ ಈಸಿಯಾಗಿ ತೆಗೆದುಕೊಳ್ಳುವ ವಿಷಯ ಅಲ್ಲ, ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿದ್ದರು, ಪೋಷಕರಿದ್ದರು, ಹೋರಾಟ ನಡೀತಾ ಇತ್ತು. ಇದನ್ನು ಭಯೋತ್ಪಾದಕರು ತನ್ನ